Hello guys, welcome back to the our channel. ನೀವು ನೋಡ್ತಾ ಇದ್ದೀರಾ ಸಂದೀಪ್ ಮೋಡ್ಸ್ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇವಾಗ ವಾಟ್ಸಪ್ನಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಅಂದರೆ, ಇವಾಗ ನೀವು ಯಾರಿಗಾದ್ರೂ ಮೆಸೇಜ್ ಮಾಡ್ತಾ ಇರ್ತೀರ, ಸೊ ಅಲ್ಲಿಂದ ಇಮೇಜಸ್ ಸೆಂಡ್ ಮಾಡ್ತೀರಾ, ವೀಡಿಯೋಸ್ ಡಾಕ್ಯುಮೆಂಟ್ಸು ಕೂಡ ಸೆಂಡ್ ಮಾಡ್ತಾರೆ. ಓಕೆ, ಅದೇ ರೀತಿ ಒಂದು ಹೊಸ ಆಪ್ಷನ್ ಬಂದಿದೆ. ಅದು ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ವ್ಯೂವರ್ಸ್ ಏನಾದರೂ ನನ್ನ ಒಂದು ವೀಡಿಯೋನ ವಿಸಿಟ್ ಮಾಡಿದರೆ, ವಾಚ್ ಮಾಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದೇ ವೀಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ಫಸ್ಟ್ ಆಫ್ ಆಲ್ ಏನು ಅಂದರೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ವಾಟ್ಸಪ್ಪನ್ನು ಓಪನ್ ಮಾಡಿದ್ರೆ ನಿಮಗಲ್ಲಿ ಏನು ತೋರಿಸ್ಕೊಡತ್ತೆ ಅಂದರೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ಚಾಟ್ ಸ್ಕ್ರೀನ್. ಓಕೆ, ಯಾರ್ದಾದ್ರೂ ಒಂದು ಚಾಟಿಂಗನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಟಿಂಗನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಏನು ಬರುತ್ತೆ ಅಂದರೆ ಈ ರೀತಿ ಒಂದು ಆಪ್ಷನ್ ಇರುತ್ತೆ ನೋಡಿ. ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಾ ಮೀಡಿಯಾ ಸೆಂಡ್ ಮಾಡೋದಕ್ಕೆ. ಅಷ್ಟಾದ್ಮೇಲೆ ನೀವು ನೋಡ್ಬೋದು ಫೋಟೋಸ್, ವಿಡಿಯೋಸ್, ಡಾಕ್ಯುಮೆಂಟ್ ಈ ರೀತಿ ಎಲ್ಲ ಎಕ್ಸ್ಟ್ರಾ ಎಲ್ಲ ತೋರಿಸ್ತಾ ಇರುತ್ತೆ. ಒಂದು ಎಕ್ಸ್ಟ್ರಾ ಆಪ್ಷನ್ ಬಂದಿದೆ, ಕಾಣಿಸ್ತಾ ಇರ್ಬೋದು. ಫೋಲ್ ಅಂತ ಒಂದು ಆಪ್ಷನ್ ಬಂದಿದೆ. ಆ ಫೋಲ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡ್ರೆ ಮೇಲ್ಗಡೆ ಆ್ಯಡ್ ಕ್ವಶನ್ ಅಂತ ಬರುತ್ತೆ. ಅಲ್ಲಿ ನೀವು ಏನು ಮಾಡಬೇಕಂದ್ರೆ ನಿಮ್ಗೇನು ಬೇಕು ಆ ಒಂದು ಕ್ವಶನನ್ನು ನೀವು ಅಲ್ಲಿ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ನಿಮ್ಗಲ್ಲಿ ಕೆಳಗಡೆ 2 ಆನ್ಸರ್ನ ಆ್ಯಡ್ ಮಾಡೋದು. ಸೊ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ನೀವು ಸೆಂಡ್ ಮಾಡ್ತಾರೆ ಅಂದರೆ ಅವರು 2ರಲ್ಲಿ ಒಂದು ಆನ್ಸರ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ನೀವು ಅಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಅವ್ರು ಏನಾದರೂ ಆನ್ಸರ್ನ ಕರೆಕ್ಟಾಗಿ ಹೇಳ್ತಾರೋ ಇಲ್ವೋ ಅಂತ ನೀವು ಚೆಕಪ್ ಮಾಡ್ಕೋಬೋದು. ಇಲ್ಲಿ ಕ್ವಶನ್ಸನ್ನು ಕಳಿಸ್ಬೋದು. ಈ ರೀತಿ ಅದರಲ್ಲಿ ನೀವು ಅವರು ಆನ್ಸರ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೀವೇನಾದರೂ ಲೆಕ್ಚರರ್ ಆಗಿದ್ದರೆ, ಅವರು ಸ್ಟೂಡೆಂಟ್ ಆಗಿದ್ದರೆ ಅವ್ರಿಗೆ ಇದು ಯೂಸ್ ಆಗುತ್ತೆ. ಇದು ಗ್ರೂಪ್ನಲ್ಲಿ ಏನಾದರೂ ಈ ರೀತಿ ಕ್ವಶನ್ಸ್ ಹಾಕಿಬಿಟ್ಟು ನೀವೇನಾದರೂ ಸೆಂಡ್ ಮಾಡಿದ್ರೆ ಅಂದರೆ ಅವರು ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ಇದು ಯಾವುದು ಆನ್ಸರ್ ಅಂತೇಳಿ ಡೈರೆಕ್ಟಾಗಿ ಆರಾಮಾಗಿ ಇದರಲ್ಲಿ ಅವರು ಗೆಸ್ ಮಾಡಿಬಿಟ್ಟು ಕೂಡ ಅವರು ನಿಮಗೆ ಸೆಂಡ್ ಮಾಡ್ಬೋದು. ಈ ರೀತಿ ಒಂದು ವಾಟ್ಸಪ್ನಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಓಕೆ, ಇದೇ ರೀತಿ ಟ್ರಿಕ್ಗಳಿಗಾಗಿ ಇನ್ನೂ ಫಾಲೋ ಮಾಡಿದ್ರೆ ಈ ಕೂಡಲೇ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.